ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಾವು ಸೈಕಾಲಜಿಗೆ ಸಂಬಂಧಿಸಿದಂತೆ ರಕ್ಷಣಾ ತಂತ್ರಗಳು ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಈ ವ್ಯಕ್ತಿ ತನ್ನ ಅಭಿಪ್ರೇರಣೆಯನ್ನ ತೃಪ್ತಿಪಡಿಸ್ಕೊಳ್ಳೋದಕ್ಕೆ ಜೊತೆಗೆ ತನ್ನ ಆಂತರಿಕ ಬಿಕ್ಕಟ್ಟನ್ನ ಪರಿಹರಿಸ್ಕೊಳ್ಳೋದಕ್ಕೆ ಇರುವಂತ ಅಭ್ಯಾಸಗಳನ್ನ ನಾವು ಏನಂತ ಕರಿತೀವಿ? ರಕ್ಷಣಾ ತಂತ್ರಗಳು ಅಂತ ಹೇಳಿ ಕರಿತೀವಿ. ಓಕೆ, ಅದನ್ನ ಇಂಗ್ಲಿಷ್ ನಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳಿ ಕರೀತಾರೆ. ಸೊ ಅದನ್ನ ಒಂದೊಂದಾಗಿ ನೋಡ್ತಾ ಹೋದ್ರೆ, ಮೊದಲನೇದು ಆಕ್ರಮಣ ಆಧಾರಿತ ರಕ್ಷಣಾ ತಂತ್ರ, ಪಲಾಯನ ತತ್ವ ಆಧಾರಿತ ರಕ್ಷಣಾ ತಂತ್ರ, ಒಪ್ಪಂದ ತತ್ವ ಆಧಾರಿತ ರಕ್ಷಣಾ ತಂತ್ರ ಅಂತ ಹೇಳಿ 3 ತರ ನಾವು ನೋಡ್ತೀವಿ. ಓಕೆ, ಅದರಲ್ಲಿ ಮೊದಲನೇದಾಗಿ ಆಕ್ರಮಣ ಆಧಾರಿತ ರಕ್ಷಣಾ ತಂತ್ರ. ಇದರಲ್ಲಿ ನಾವು ನೋಡೋದಾದ್ರೆ ಬಲಿಪಶು ಆಗೋದು ಅಥವಾ ಸ್ಥಾನ ಪಲ್ಲಟ, ಆಮೇಲೆ ಫ್ರೀ ಫ್ಲೋಟಿಂಗ್ ಆಫ್ ಆಂಗರ್ ಅಂತ ಹೇಳ್ತೀವಿ. ಅಂದ್ರೇನು? ಸ್ವತಂತ್ರವಾಗಿ ತೋರುತ್ತಿರುವಂತಹ ಕೋಪ, ಆತ್ಮನಿಂದನೆ, ಆಮೇಲೆ ಹುಚ್ಚು ಆವೇಶ, ಇವಿಷ್ಟು ಆಕ್ರಮಣ ಆಧಾರಿತ ರಕ್ಷಣಾ ತಂತ್ರ. ಇನ್ನು ಪಲಾಯನ ತತ್ವ ಆಧಾರಿತ ರಕ್ಷಣಾ ತಂತ್ರ ಅಂತ ನೋಡಿದಾಗ ಅದು ಮಿಡುವುದು, ಅನೈಚ್ಛಿಕ ದಮನ, ಪ್ರತಿಗಮನ ಅಥವಾ ಹಿಮ್ಮರಳುವಿಕೆ, ಹಗಲುಗನಸು ಅಥವಾ ಭ್ರಮೆ, ತರ್ಕಸಮ್ಮತವಾಗಿಸುವಿಕೆ ಮತ್ತೆ ಅಥವಾ ಅದನ್ನ ಸಂಯುಕ್ತೀಕರಣ ಅಂತ ಕೂಡ ಕರೀತಾರೆ, ಸಹಾನುಭೂತಿ, ಗಮನ ಸೆಳೆಯುವಿಕೆ, ಪ್ರತಿಸ್ಥಾಪನೆ, ಏಕಾಂತತೆ, ಕನಸುಗಳು, ಸನ್ನಿವೇಶ ಪರೀಕ್ಷೆ, ಇವೆಲ್ಲ ಏನು ಪಲಾಯನ ತತ್ವ ಆಧಾರಿತ ರಕ್ಷಣಾ ತಂತ್ರಗಳು. ಇನ್ನು ಒಪ್ಪಂದ ತತ್ವ ಆಧಾರಿತ ರಕ್ಷಣಾ ತಂತ್ರ ಅಂತ ನೋಡಿದಾಗ ಉದಾತ್ತೀಕರಣ, ಪ್ರಕ್ಷೇಪಣೆ, ತಾದಾತ್ಮ ಮನೋಭಾವನೆ ಮತ್ತೆ ಪರಿಹಾರ ಶುದ್ಧೀಕರಣ. ಈ ತಾದಾತ್ಮ ಮನೋಭಾವನೆಯನ್ನ ತನ್ಯತೆ ಅಂತ ಕೂಡ ಕರೀತಾರೆ. ಓಕೆ, ತಾದಾತ್ಮ ಭಾವನೆಯನ್ನ. ಓಕೆ, ಮೊದಲನೇದಾಗಿ ಒಂದೊಂದೇ ನೋಡ್ತಾ ಹೋಗೋಣ. ಆಕ್ರಮಣ ಆಧಾರಿತ ರಕ್ಷಣಾ ತಂತ್ರಗಳು. ಇದರಲ್ಲಿ ಮೊದಲನೇದಾಗಿ ಏನ್ ನೋಡಿದ್ವಿ? ಬಲಿಪಶುವಾಗುವಿಕೆ. ಬಲಿಪಶುವಾಗುವಿಕೆ ಅಂದ್ರೆ ಏನು? ನೋಡಿ, ಕೋಪಕ್ಕೆ ಕಾರಣ ಯಾರಾಗಿರ್ತಾರಲ್ವಾ ಅವ್ರ ಮೇಲೆ ಪ್ರತೀಕಾರ ತೀರ್ಸ್ಕೊಳ್ಳೋದಕ್ಕೆ ಆಗದೆ ಇದ್ದಾಗ ದುರ್ಬಲರ ಮೇಲೆ ಪ್ರತೀಕಾರವನ್ನ ತೀರಿಸ್ಕೊಂಡು ತಮ್ಮ ಕೋಪವನ್ನ ಕಡಿಮೆ ಮಾಡ್ಕೊಳ್ಳೋದನ್ನ ಬಲಿಪಶುವಾಗಿಸುವಿಕೆ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಅಧಿಕಾರಿಯಿಂದ ಬಯಸಿಕೊಂಡಂತಹ ಶಿಕ್ಷಕ ಮಕ್ಕಳ ಮೇಲೆ ಸಿಟ್ಟು ಮಾಡೋದು. ಓಕೆ, ಇನ್ನು ಸ್ವತಂತ್ರವಾಗಿ ತೇಲುತ್ತಿರುವಂತಹ ಕೋಪ ಅಂತ ಇದೆ. ನೋಡಿ, ವ್ಯಕ್ತಿ ತನಗೆ ಇಷ್ಟವಾಗದ ವ್ಯಕ್ತಿಗಳ ಮೇಲೆ ಕೋಪ ತೀರಿಸಿಕೊಳ್ಳುವ ಬಗೆಯನ್ನ ನಾವು ಸ್ವತಂತ್ರವಾಗಿ ತೇಲುತ್ತಿರುವಂತಹ ಕೋಪ ಅಂತ ಹೇಳ್ತೀವಿ. ಅಂದ್ರೆ ಯಾವ ವ್ಯಕ್ತಿ ಇಷ್ಟ ಆಗಲ್ವೋ ಅವನ ಮೇಲೆ ಕೋಪವನ್ನ ತೀರಿಸ್ಕೊಳ್ಳುವಂಥದ್ದು. ಓಕೆ, ಇವಾಗ ಅವ್ನ್ ನಮ್ಗೆ ಇಷ್ಟ ಇಲ್ಲ, ಅದನ್ನ ಕೋಪ ತೀರಿಸ್ಕೊಳ್ಳೋ ಬಗ್ಗೆ ಹೇಗೆ? ಸುಮ್ನೆ ಮುಟ್ಟಿದ್ರು ಕೋಪ ಅಂದ್ರೆ ಅವು ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದಷ್ಟು ಬುಕ್ಸ್ ಇದೆ, ಅವ್ರೇನಾದ್ರೂ ಮುಟ್ಬಿಟ್ರೆ ಕೋಪ ಮಾಡ್ಕೊಳ್ಳೋದು. ಅವರು ನಮ್ಮ ವಸ್ತುಗಳು, ನಮಗೆ ಸೇರಿರುವಂತ ಯಾವುದೇ ವಸ್ತುಗಳನ್ನ ಮುಟ್ಟಿದ್ರೆ ಇನ್ನು ಕೋಪ ಹೆಚ್ಚಾಗುವಂಥದ್ದು. ಓಕೆ, ಇನ್ನು ಆತ್ಮನಿಂದನೆ. ಓಕೆ, ವ್ಯಕ್ತಿಯೊಬ್ಬ ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗದೆ ಇದ್ದಾಗ, ಅಪಯಶಸ್ಸನ್ನ ಗಳಿಸಿದಾಗ ತಾನೇ ಹೊಣೆ ಅಂತ ಅಂದ್ಕೊಂಡು ತನ್ನನ್ನ ತಾನು ನಿಂದಿಸ್ಕೊಳ್ಳೋದನ್ನ ನಾವು ಆತ್ಮನಿಂದನೆ ಅಂತ ಕರಿತೀವಿ. ಓಕೆ, ಅಂದ್ರೆ ಆತ್ಮನಿಂದನೆ ಏನಂತ ಹೇಳ್ಬೋದು? ಒಬ್ಬ ವ್ಯಕ್ತಿ ಮಾಡ್ತಕ್ಕಂತ ಕೆಲಸದಲ್ಲಿ ಈಗ ನೋಡಿ 25 ಮಾರ್ಕ್ಸ್ಗೆ ಒಂದು ಟೆಸ್ಟ್ ಅನ್ನ ಮಾಡ್ತಾರೆ, ಯಾವ್ದಾದ್ರು ಒಂದು ಸಬ್ಜೆಕ್ಟ್. ಅದ್ರಲ್ಲಿ ಎಷ್ಟು ಚೆನ್ನಾಗಿ ಪ್ರಿಪರೇಷನ್ ನಡೆಸಿದ್ರು ಕೂಡ ಏನಾಗುತ್ತೆ, ಸ್ವಲ್ಪ 23 ತೆಗೆದು ಬಿಡ್ತಾನೆ ಮಗು ಅಥವಾ ಒಂದ್ ಹುಡುಗ ಅಥವಾ ಒಂದ್ ಹುಡುಗಿ ಅಂತ ಅನ್ಕೊಳ್ಳಿ. ಅವಾಗೇನು, ನನ್ನಿಂದ ಇದನ್ನೊಂದ್ ಸ್ವಲ್ಪ ಸರಿ ಮಾಡ್ಬೇಕಿತ್ತು, ಇದು ನನ್ನಿಂದಾನೇ ಆಗಿದ್ದು, ನಾನು ಹಾಗ್ ಅನ್ಕೊಂಡ್ಬಿಟ್ಟೆ, ನಾನು ಹೀಗ್ ಅನ್ಕೊಂಡ್ಬಿಟ್ಟೆ, ನಾನು ಹಾಗ್ ಅನ್ಕೋಬಾರ್ದಾಗಿತ್ತು ಅಂತ ಹೇಳಿ ಎಂತ ಕೆಲ್ಸ ಮಾಡ್ಬಿಟ್ಟೆ ನಾನು ಅಂತ ಹೇಳಿ ಅನ್ಕೋತಾರಲ್ವಾ, ಅದನ್ನ ನಾವೇನಂತ ಕರಿಬಹುದು? ಇಲ್ಲಿ ಆತ್ಮನಿಂದನೆ ಅಂತ ಕರಿಬಹುದು. ಇನ್ನು ಹುಚ್ಚು ಆವೇಶ ಅಂತ ಅಂದಾಗ ವ್ಯಕ್ತಿಯೊಬ್ಬ ತನಗೆ ಅಡ್ಡಿಯನ್ನ ಉಂಟು ಮಾಡಿದ ವ್ಯಕ್ತಿ ಅಥವಾ ವಸ್ತುವಿನ ಮೇಲೆ ನೇರ ಆಕ್ರಮಣ ಮಾಡಿ ಪ್ರತೀಕಾರವನ್ನ ತೀರಿಸ್ಕೊಳ್ಳುತ್ತೀನಿ ಅನ್ನುವಂತ ಭ್ರಮೆ ಅಥವಾ ಉನ್ಮಾದದ ಮನೋಸ್ಥಿತಿಯನ್ನ ನಾವು ಹುಚ್ಚು ಆವೇಶ ಅಂತ ಕರಿತೀವಿ. ಓಕೆ, ಇನ್ನು ಪಲಾಯನ ಆಧಾರಿತ ರಕ್ಷಣಾ ತಂತ್ರಗಳು. ಇದನ್ನ ನಾವು ನೋಡೋದಾದ್ರೆ ಪಲಾಯನ ಆಧಾರಿತ ರಕ್ಷಣಾ ತಂತ್ರಗಳು. ನೋಡಿ, ಪಲಾಯನ ಆಧಾರಿತ ರಕ್ಷಣಾ ತಂತ್ರಗಳನ್ನ ನಾವು ನೋಡಿದಾಗ ಅದು ಮಿಡುವಿಕೆ. ಅಂದ್ರೆ ಹಿತಕರವಲ್ಲದ ಬಯಕೆಗಳನ್ನ, ನೆನಪುಗಳನ್ನ ಸುಪ್ತ ಮನಸ್ಸಿಗೆ ಉದ್ದೇಶಪೂರ್ವಕವಾಗಿ ತಳ್ಳುವಂತ ಕ್ರಿಯೆಯನ್ನ ನಾವು ಅದು ಮಿಡುವಿಕೆ ಅಂತ ಕರಿತೀವಿ. ಇವಾಗ ಯಾವುದೋ ಒಂದು ವಿಷಯ ನನ್ಗೆ ಇಷ್ಟ ಇಲ್ಲ, ಅದು
ಓಕೆ, ಯಾವ್ದೋ ಒಂದು ಬಯಕೆ ಅಥವಾ ಯಾವ್ದೋ ಒಂದು ಕೆಟ್ಟ ನೆನಪು ಇರುತ್ತೆ ಅಂತ ಅಂದಾಗ ಅದು ಬೇಡ ಅಂತ, ಅದು ಬೇಡ, ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಹೇಳಿ ನಾವು ಏನು ಅನ್ಕೋತೀವಲ್ವಾ, ಅದನ್ನ ನಾವು ಅದು ಮಿಡುಮಿಕೆ ಅಂತ ಹೇಳ್ಬೋದು. ಇನ್ನು ಅನೈಚ್ಛಿಕ ದಮನ ನೋಡಿ, ಅಹಿತಕರ ಘಟನೆಗಳು ತನಗೆ ಅರಿವಿಲ್ಲದಂತೆ ಸುಪ್ತ ಮನಸ್ಸಿಗೆ ತಳ್ಳುವುದನ್ನ ಅನೈಚ್ಛಿಕ ದಮನ ಅಂತ ಕರಿತೀವಿ. ಓಕೆ, ಅಹಿತಕರ ಘಟನೆಗಳನ್ನ ತನಗೆ ಅರಿವೇ ಇಲ್ದೇನೆ ಸುಪ್ತ ಮನಸ್ಸಿಗೆ ತಳ್ಳುವಂತ ಅನೈಚ್ಛಿಕ ದಮನ ಅಂತ ಹೇಳಿ ಕರಿತೀವಿ. ಯಾವುದೆಲ್ಲ ಕೆಟ್ಟ ಘಟನೆಗಳು ನಡೆದಿರ್ತಾವಲ್ವಾ ಅವುಗಳನ್ನ ತನ್ನ ಅರಿವಿಗೆ ಇಲ್ಲದಂತೆ ಸುಪ್ತ ಮನಸ್ಸಿಗೆ ತಳ್ಳುವುದು. ಆದ್ರೆ ನೋಡಿ, ಅದು ಮಿಡುವಿಕೆಯಲ್ಲಿ ಏನಾಗುತ್ತೆ, ಇಲ್ಲೂ ಕೂಡ ಅಹಿತಕರ ಘಟನೆಗಳೇ, ಆಯ್ತಾ, ಏನು ಹಿತಕರವಲ್ಲದ ಬಯಕೆಗಳನ್ನ. ಎಸ್, ನೋಡಿ, ಇಲ್ಲಿ ಘಟನೆ ಇದೆ, ಅಲ್ಲಿ ಬಯಕೆ ಇದೆ. ಹಿತಕರವಲ್ಲದ ಬಯಕೆಗಳು ಅಂತ ಅಂದ್ರೆ ಏನ್ ಹೇಳೋದು ಇದಕ್ಕೆ ನೋಡಿ, ಹಿತಕರವಲ್ಲದ ಬಯಕೆಗಳು ಅಂತ ಹೇಳಿದಾಗ ಸೋಷಿಯಲ್ ಅಂದ್ರೇನು, ಸೋಷಿಯಲ್ ಅನ್ನೋದಕ್ಕಿಂತ ಸಮಾಜ ಕೂಡ ಒಪ್ಪದೇ ಇರುವಂತ ಒಬ್ಬ ವಯಸ್ಕನ ಬಯಕೆಗಳು ಏನಿರ್ತವೆ ಅಂತ ನೆನಪುಗಳು ಏನಿರ್ತವೆ ಅವುಗಳನ್ನ ಸುಪ್ತ ಮನಸ್ಸಿಗೆ ಉದ್ದೇಶ ಪೂರ್ವಕವಾಗಿ ತಳ್ಳುವಂತ ಕ್ರಿಯೆಯನ್ನ, ಓಕೆ, ಸಮಾಜಕ್ಕೆ ಹಿತಕರವಲ್ಲದ ಬಯಕೆಗಳನ್ನ, ಆ ಒಂದು ನೆನಪುಗಳನ್ನ ಸುಪ್ತ ಮನಸ್ಸಿಗೆ ಉದ್ದೇಶ ಪೂರ್ವಕವಾಗಿ ತಳ್ಳುವಂತಹ ಕ್ರಿಯೆಯನ್ನ ಅದು ಮಿಡುವಿಕೆ ಅಂತ ಕರೀತಾರೆ. ಅನೈಚ್ಛಿಕ ದಮನ ಅಂದ್ರೆ ಅಹಿತಕರ ಘಟನೆಗಳು ತನಗೆ ಅರಿವಿಲ್ಲದಂತೆ ಸುಪ್ತ ಮನಸ್ಸಿಗೆ ತಳ್ಳುವುದನ್ನ ಏನಂತ ಕರೀತಾರೆ, ಅನೈಚ್ಛಿಕ ದಮನ. ಇನ್ನು ಹಗಲುಗೊಳಿಸು ಅಥವಾ ಭ್ರಮೆ ಅಂದ್ರೆ ಏನು ನೋಡಿ, ವ್ಯಕ್ತಿಯೊಬ್ಬ ಅತೃಪ್ತ ಅಸಾಧ್ಯ ಕಾಮನೆಗಳನ್ನ ಉದ್ದೇಶ ಪೂರ್ವಕವಾಗಿ ಜಾಗೃತಾವಸ್ಥೆಗೆ ತಂದು ಭ್ರಮಿಸಿ ತೃಪ್ತಿ ಪಡೆಯುವುದನ್ನ ನಾವು ಹಗಲುಗನಸು ಅಂತ ಕರಿತೀವಿ. ನೋಡಿ, ಒಬ್ಬ ವ್ಯಕ್ತಿ ಏನಿರ್ತಾನೆ, ಅತೃಪ್ತ ಅಸಾಧ್ಯ ಕಾಮನೆಗಳನ್ನ, ತಿರುಕನ ಕನಸು ಅಂತ ಪಾಠ ನಮಗಿತ್ತು. ಯಾರಿಗಾದ್ರೂ ಓದ್ತಾ ಇರೋರು ಅಂದ್ರೆ ಈ ವಿಡಿಯೋಸ್ ಅನ್ನ ನೋಡ್ತಾ ಇರೋರ್ಗೆ ಯಾರಿಗಾದ್ರೂ ಚಿಕ್ಕವರಿದ್ದಾಗ ತಿರುಕನ ಕನಸು ಅನ್ನೋ ಪಾಠ ಇತ್ತು ಅನ್ನೋದಾದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ, ಅದು ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಓಕೆ, ಈ ರೀತಿ ಹಗಲುಗನಸು ಅಥವಾ ಭ್ರಮೆ ಕಾಣೋದಕ್ಕೆ ಏನಂತ ಹೇಳ್ತಾರೆ, ತಿರುಕನ್ ಕನಸು ಕಾಣ್ಬೇಡ ಅಂತ ಹೇಳ್ತಾರೆ, ಹೌದಲ್ವಾ. ನೋಡಿ, ಇಲ್ಲಿ ಏನಾಗುತ್ತೆ, ಅಸಾಧ್ಯವಾಗದೇ ಇರುವಂತ ಅಸಾಧ್ಯ ಕಾಮನೆಗಳನ್ನ, ಅತೃಪ್ತ ಕಾಮನೆಗಳನ್ನ ಉದ್ದೇಶ ಪೂರ್ವಕವಾಗಿ ಜಾಗೃತಾವಸ್ಥೆಗೆ ತಂದು ಅವುಗಳನ್ನ ಭ್ರಮಿಸಿ ತೃಪ್ತಿ ಪಡುವುದನ್ನ ಹಗಲುಗನಸು ಅಥವಾ ಭ್ರಮೆ ಅಂತ ಕರೀತಾರೆ. ಇನ್ನು ಹಿಮ್ಮರಳುವಿಕೆ ಅಥವಾ ಪ್ರತಿಗಮನ ಅಂದ್ರೆ ಏನು, ಪ್ರತಿಯೊಬ್ಬ ವ್ಯಕ್ತಿ ಏನಿರ್ತಾನೆ ಬಾಲ್ಯದ ವರ್ತನೆಯನ್ನ ತೋರುವ ಮೂಲಕ, ಓಕೆ, ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅನ್ಕೊಳ್ಳಿ, ಅವನು ಬಾಲ್ಯದ ವರ್ತನೆಯನ್ನ ಅಂದ್ರೆ ಕೈಯನ್ನ ಏನ್ ಹೇಳ್ತೀವಿ, ಕೈಯನ್ನ ಕಚ್ಕೊಳ್ಳೋದಾಗಿರ್ಬೋದು, ಓಕೆ, ಇವನ್ನೆಲ್ಲ ತೋರಿಸ್ತಾರೆ, ಆ ಒಂದು ವರ್ತನೆಯಲ್ಲಿ ತೋರಿಸ್ತಾರೆ. ಅಂದ್ರೆ ಬಾಲ್ಯದ ವರ್ತನೆಯನ್ನ ತೋರುವ ಮೂಲಕ ತನ್ನ ಉದ್ವೇಗಗಳನ್ನ ಕಡಿಮೆ ಮಾಡಿಕೊಳ್ಳುವ ವಿಧಾನವನ್ನ ಹಿಮ್ಮರಳುವಿಕೆ ಅಥವಾ ಪ್ರತಿಗಮನ ಅಂತ ಹೇಳಿ ಕರಿತೇವೆ. ಓಕೆ, ಇನ್ನು ತರ್ಕಸಮ್ಮತವಾಗಿಸುವಿಕೆ ಅಥವಾ ಸಂಯುಕ್ತೀಕರಣ. ಏನಿದು ತರ್ಕಸಮ್ಮತವಾಗಿಸುವಿಕೆ? ವ್ಯಕ್ತಿಯೊಬ್ಬನ ಆತ್ಮಾಭಿಮಾನಕ್ಕೆ ಧಕ್ಕೆ ಬಂದಾಗ ಅವನು ನ್ಯಾಯಸಮ್ಮತವಾಗಿ ಕಾರಣಗಳನ್ನ ನೀಡಿ ನೈಜ ಕಾರಣಗಳನ್ನ ಮರೆಮಾಚಿ ತಾನು ಮುಜುಗರದಿಂದ ಪಾರಾಗುವಂತಹ ತಂತ್ರವನ್ನ ತರ್ಕಸಮ್ಮತವಾಗಿಸುವಿಕೆ ಅಂತ ಹೇಳ್ತಾರೆ. ಒಬ್ಬ ಪರೀಕ್ಷೆಯಲ್ಲಿ ಫೇಲ್ ಆದಂತ ವಿದ್ಯಾರ್ಥಿ ಏನಿರ್ತಾನೆ, ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲ, ಹಾಗಾಗಿ ಪ್ರಶ್ನೆಗಳು ಪಠ್ಯಕ್ರಮದಿಂದ ಹೊರತಾಗಿದ್ದವು ಅಂತ ಹೇಳುವಂತದ್ದು. ಇದು ಏನು, ತರ್ಕಸಮ್ಮತವಾಗಿಸುವಿಕೆ ಅಥವಾ ಸಂಯುಕ್ತೀಕರಣ ಅಂತ ಹೇಳ್ತಾರೆ. ಅಂದ್ರೇನು, ತನ್ನ ಆತ್ಮಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅನ್ನೋ ಕಾರಣದಿಂದ ನ್ಯಾಯಸಮ್ಮತವಾದ ಕಾರಣಗಳನ್ನ ನೀಡ್ತಾನೆ ಅವನು. ನೋಡಿ, ನೈಜ ಕಾರಣಗಳನ್ನ ಮರೆಮಾಚಿ, ಅಲ್ಲಿ ನಿಜವಾದ ಕಾರಣ ಏನು, ಅವನು ಓದಿಲ್ಲ ಸರಿಯಾಗಿ, ಹಾಗಾಗಿ ಪಠ್ಯಕ್ರಮದಿಂದ ಹೊರತಾಗಿ ಅಂದ್ರೆ ಪಠ್ಯಕ್ರಮ ಬಿಟ್ಟು ಪ್ರಶ್ನೆಗಳು ಬಂದಿದಾವೆ ಅಂತ ಹೇಳಿ ಹೇಳ್ತಾನೆ. ಓಕೆ, ನ್ಯಾಯಸಮ್ಮತವಾದ ಕಾರಣಗಳನ್ನ ನೀಡಿ ತಾನು ಮುಜುಗರದಿಂದ ಪಾರಾಗುವಂತ ತಂತ್ರವನ್ನ ತರ್ಕಸಮ್ಮತವಾಗಿಸುವಿಕೆ ಅಂತ ಹೇಳ್ತಾರೆ. ಇನ್ನು ಪ್ರತಿಸ್ಥಾಪನೆ. ಏನಿದು ಪ್ರತಿಸ್ಥಾಪನೆ? ವ್ಯಕ್ತಿಯೊಬ್ಬನ ಕೆಲಸದಲ್ಲಿ ಅಡೆತಡೆ ಉಂಟಾದಾಗ, ಯಶಸ್ಸು ಸಿಗದೇ ಇದ್ದಾಗ ಮೂಲ ಗುರಿಯನ್ನ ಬದಲಿಸಿ ಯಶಸ್ಸುಗೊಳಿಸುವಂತ ತಂತ್ರವನ್ನೇ ಪ್ರತಿಸ್ಥಾಪನೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಇಂಗ್ಲಿಷ್ ನಲ್ಲಿ ಸ್ನಾತಕೋತ್ತರ ಪದವಿ ಪಡೆಯೋದಕ್ಕೆ ಆಸೆ ಇರುವಂತವನು ಅದನ್ನ ಓದೋದಕ್ಕೆ ವಿಫಲವಾದಾಗ ಅಥವಾ ಸೋತಾಗ ಬೇರೊಂದು ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯೋದು. ಇವಾಗ ಯಾರಾದ್ರೂ MSc ಮಾಡೋರಿದ್ರೆ ಅಥವಾ MA ಮಾಡೋರಿದ್ರೆ ಅಂದ್ರೆ ಮಾಡಿದ್ರೆ, ಇವಾಗ ನೀವ್ ಇಷ್ಟಪಟ್ಟಿದ್ದೆ ಇವಾಗ ಏನಾಗುತ್ತೆ, UG ಅಲ್ಲಿ ಏನಾಗುತ್ತೆ, ಇಷ್ಟ ಬಂದಂತದ್ದನ್ನ ತಗೊಂಡ್ಬಿಡ್ತೀರಾ. ಬಟ್ PG ಲಿ ಏನಾಗುತ್ತೆ,
ಪರ್ಟಿಕ್ಯುಲರ್ ಇದೇ ಸಬ್ಜೆಕ್ಟ್ ಮೇಲೆನೆ ನಾನು ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ, ಇವಾಗ ಒಂದ್ 3 ಸಬ್ಜೆಕ್ಟ್ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್, ಕೆಮಿಸ್ಟ್ರಿ, ಇವಾಗ ಕೆಮಿಸ್ಟ್ರಿ ಅಂತ ಬಂದಾಗ ಅದರಲ್ಲಿ ಬಯೋಕೆಮಿಸ್ಟ್ರಿ, ಓಕೆ, ಅದರಲ್ಲೂ ಕೂಡ ತುಂಬಾನೇ ಬ್ರಾಂಚಸ್ ಇದೆ. ಓಕೆ, ಕೆಮಿಸ್ಟ್ರಿನಲ್ಲಿ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ, ಈ ರೀತಿಯಾಗಿ ಎಲ್ಲ ಕೂಡ PG ನಲ್ಲಿ ಇದಾವೆ, ಹೌದಲ್ವಾ? ಅದು ಬೇಡ, ಬಿಟ್ಟಾಕಿ. ಯಾವ್ದು, ಇವಾಗ ಒಂದು ಸೈನ್ಸ್ ಅಲ್ಲೇ ತಗೊಂಡಾಗ ಲೈಫ್ ಸೈನ್ಸ್ ಅಲ್ಲಿ ಬಾಟ್ನಿ, ಝುವಾಲಜಿ, ಬಯೋಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ, ಫುಡ್ ಟೆಕ್ನಾಲಜಿ, ಈ ತರ ಎಲ್ಲ ಇದೆ. ನಿಮಗೇನ್ ಇಷ್ಟ ಇರುತ್ತೆ, ಸ್ಕೋಪ್ ಇದೆಯಪ್ಪ, ನಾವು ಫುಡ್ ಟೆಕ್ ಮಾಡೋಣ ಅಂತ ಅನ್ಕೋತೀರಾ, ಬಟ್ ನಿಮಗೆ ಅದು ಸಿಗೋದಿಲ್ಲ. ಏನಾಗುತ್ತೆ, ಇದ್ರಲ್ಲಿ ಸ್ವಲ್ಪ ರ್ಯಾಂಕಿಂಗ್ ಕಮ್ಮಿ ಇದ್ದು ನೀವ್ ಯಾವ್ದು ಇಷ್ಟ ಪಡಲ್ವೋ ಅದೇ ಸಬ್ಜೆಕ್ಟ್ ರ್ಯಾಂಕಿಂಗ್ ಜಾಸ್ತಿ ಇದ್ರೆ ನೀವೇನ್ ಮಾಡ್ತೀರಾ, ಆಟೋಮೆಟಿಕಲಿ ಏನ್ ಮಾಡ್ತೀರಾ, ಇಲ್ಲಿಂದ ಅಲ್ಲಿಗೆ ಎಗ್ರಕೋತೀರಾ, ಹೌದಲ್ವಾ? ಆದ್ರೆ ಇಷ್ಟ ಇದ್ದಿದ್ದೇನು, ಮೂಲ ಗುರಿ ಇದ್ದಿದ್ದು ಫುಡ್ ಟೆಕ್ ಮಾಡ್ಬೇಕಂತ, ಬಟ್ ಆಮೇಲೆ ಎಲ್ಲಿಗೆ ಶಿಫ್ಟ್ ಆಗ್ತಾರೆ, ಯಾವ ಬಯೋಕೆಮಿಸ್ಟ್ರಿ ಸಿಕ್ಕಿರುತ್ತೆ ಅಂತ ಇಟ್ಕೊಳ್ಳಿ, ಅದ್ರಲ್ಲಿ ರ್ಯಾಂಕಿಂಗ್ ಚೆನ್ನಾಗಿದ್ರೆ ಅದನ್ನ ತಗೊಳ್ಳುವಂತದ್ದು. ಓಕೆ, ಸೊ ವ್ಯಕ್ತಿಯೊಬ್ಬನ ಕೆಲಸದಲ್ಲಿ ಅಡೆತಡೆ ಉಂಟಾದಾಗ, ಯಶಸ್ಸು ಸಿಗದೆ ಇದ್ದಾಗ ಮೂಲ ಗುರಿಯನ್ನ ಬದಲಿಸಿ ಯಶಸ್ಸು ಗಳಿಸುವಂತಹ ತಂತ್ರವನ್ನ ಪ್ರತಿಸ್ಥಾಪನೆ. ನೋಡಿ, ಇಂಗ್ಲಿಷ್ ನಲ್ಲಿ ಸ್ನಾತಕೋತ್ತರ ಪದವಿ ಪಡೆಯೋದಕ್ಕೆ ಆಸೆ ಇರುವಂತಹ ಒಬ್ಬ ವ್ಯಕ್ತಿ ಅದನ್ನ ಓದೋದಕ್ಕೆ ವಿಫಲನಾದಾಗ, ಸೋತಾಗ, ಬೇರೊಂದು ವಿಷಯದಲ್ಲಿ, ಇವಾಗ ಕೆಲವರು ಸೋಷಿಯಲ್ ಮತ್ತೆ ಇಂಗ್ಲಿಷ್ ಎರಡು ಇದ್ದಾಗ ಏನಾಗುತ್ತೆ, ಇಂಗ್ಲಿಷ್ ಮಾಡ್ಬೇಕು ಅಂತ ಇರ್ತಾರೆ, ಅದ್ರಲ್ಲಿ ಏನಾದ್ರೂ ಸೀಟ್ ಸಿಗ್ಲಿಲ್ಲಪ್ಪ, ಒಳ್ಳೆ ರ್ಯಾಂಕಿಂಗ್ ಸಿಗ್ಲಿಲ್ಲ ಅಂತಂದ್ರೆ ಸೋಷಿಯಲ್ ತಗೊಂಡು ಸ್ನಾತಕೋತ್ತರ, ಅಂದ್ರೆ ಸೋಷಿಯಲ್ ಇರಲ್ಲ ಅನ್ಸತ್ತಲ್ವಾ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಅಂತ ಹೇಳಿ ಅದ್ರಲ್ಲಿ PG ಏನಿರುತ್ತೆ ಅದರಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆಯುವಂಥದ್ದು. ಇನ್ನು ಗಮನ ಸೆಳೆಯುವಿಕೆ ಅಂತ ಹೇಳಿದಾಗ, ಅಂತರಂಗದಲ್ಲಿ ಇರುವಂತಹ ಭಾವನೆ, ಆಸೆ, ಆಕಾಂಕ್ಷೆಗಳನ್ನ ಬೇರೊಂದು ಮಾರ್ಗದ ಮೂಲಕ ಸಮಾಜ ಗಮನ ಸೆಳೆಯುವಂತೆ ಮಾಡಿ ತೃಪ್ತಿ ಪಟ್ಟುಕೊಳ್ಳುವುದನ್ನೇ ಗಮನ ಸೆಳೆಯುವಿಕೆ ಅಂತ ಹೇಳ್ತಾರೆ. ನೋಡಿ, ಈಗ ಮನ್ಸಲ್ಲಿ ಒಂದು ಭಾವನೆ ಇರುತ್ತೆ, ಒಂದು ಆಸೆ ಇರುತ್ತೆ, ಏನೋ ಒಂದು ಆಕಾಂಕ್ಷೆ ಇರುತ್ತೆ, ಅದನ್ನ ಬೇರೆ ಒಂದು ಮಾರ್ಗದ ಮೂಲಕ ಸಮಾಜದ ಗಮನ ಸೆಳೆಯುವಂತೆ ಮಾಡಿ ತೃಪ್ತಿ ಪಟ್ಕೊಳ್ಳೋದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ, ಎಷ್ಟು ಚಂದವಾಗಿದೆ. ಉತ್ತರ ಗೊತ್ತಿಲ್ಲದ ವಿದ್ಯಾರ್ಥಿ ಒಬ್ಬ ಉತ್ತರ ಗೊತ್ತಿದೆ ಎಂಬಂತೆ ವರ್ತಿಸಿ ಶಿಕ್ಷಕರ ಗಮನ ಸೆಳೆಯುವುದು. ಎಷ್ಟು ಚೆನ್ನಾಗಿದೆ. ಇದನ್ನೆಲ್ಲ ಯಾರೆಲ್ಲ ಮಾಡಿದೀರಾ, ಇದನ್ನ ಹೈಸ್ಕೂಲ್ ಅಲ್ಲೆಲ್ಲ ಇದ್ದಾಗ ನೋಡಿ. ಅಂತರಂಗದಲ್ಲಿ ಇರುವಂತಹ ಭಾವನೆ, ಆಸೆ, ಆಕಾಂಕ್ಷೆಗಳನ್ನು ಬೇರೊಂದು ಮಾರ್ಗದ ಮೂಲಕ, ಓಕೆ, ಬೇರೆ ಮಾರ್ಗ ಅಂದ್ರೆ ಏನು, ಉತ್ತರ ಗೊತ್ತಿದೆ ಅನ್ನುವಂತೆ ವರ್ತಿಸೋದು. ಓಕೆ, ಆ ತರ ವರ್ತಿಸಿ ಶಿಕ್ಷಕರಿಗೆ ಗಮನ ಸೆಳೆಯೋದು. ವಾ ಎಷ್ಟು ಚೆನ್ನಾಗಿ ಪಾಠ ಕೇಳ್ತಾ ಇದ್ದಾನಪ್ಪ ಅಂತ. ಓಕೆ, ಸೊ ಇದಕ್ಕೆ ಗುಡ್ ಎಕ್ಸಾಂಪಲ್ ಯಾವುದು, ಉತ್ತರ ಗೊತ್ತಿಲ್ಲದ ಇರುವಂತಹ ಒಬ್ಬ ವಿದ್ಯಾರ್ಥಿ ಉತ್ತರ ಗೊತ್ತಿದೆ ಅನ್ನೋ ತರ ವರ್ತಿಸಿ ಶಿಕ್ಷಕರ ಗಮನವನ್ನ ಸೆಳೆಯುವುದು. ಮುಂದೆ, ಒಪ್ಪಂದ ಆಧಾರಿತ ರಕ್ಷಣಾ ತಂತ್ರಗಳು. ಒಪ್ಪಂದ ಆಧಾರಿತ ರಕ್ಷಣಾ ತಂತ್ರಗಳು ಅಂತ ಬಂದಾಗ ನೋಡಿ, ಉದಾತ್ತೀಕರಣ, ಸಮಾಜ ಒಪ್ಪುವ ರೀತಿಯಲ್ಲಿ ಕೆಲಸ ಮಾಡಿ ತೃಪ್ತಿ ಪಟ್ಟುಕೊಳ್ಳೋದೇ ಉದಾತ್ತೀಕರಣ. ಅಂದ್ರೆ ಇಲ್ಲಿವರೆಗೂ ಬಂದಿರುವಂತಹ ಕ್ವೆಶನ್ಸ್ ನೋಡಿ, ಒಪ್ಪಂದ ಆಧಾರಿತ ರಕ್ಷಣಾ ತಂತ್ರಗಳು, ಇದ್ರ ಮೇಲೆ ಬಹಳಷ್ಟು ಸತಿ ಪ್ರಶ್ನೆಗಳು ಬಂದಿದಾವೆ. ಆಮೇಲೆ ಇದರಲ್ಲಿ ತರ್ಕಸಮ್ಮತವಾಗಿಸುವಿಕೆ ಅಥವಾ ಸಂಯುಕ್ತೀಕರಣ, ಆಮೇಲೆ ಹಿಮ್ಮರಳುವಿಕೆ ಅಥವಾ ಪ್ರತಿಗಮನ ಏನಿದೆಯಲ್ಲ, ಇವೆರಡು ಜಾಸ್ತಿ ರಿಪೀಟ್ ಆಗಿದೆ. ಆಮೇಲೆ ಇದರಲ್ಲಿ ನೋಡ್ತಾ ಇದೀವಲ್ಲ, ಇದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಉದಾತ್ತೀಕರಣ, ಪ್ರಕ್ಷೇಪಣೆ, ತಾಧ್ಯಾತ್ಮ ಅಂತ ಹೇಳ್ತಾರೆ. ನಾನು ಹೇಳ್ದೆ ತನ್ಯತೆ ಅಂತ ಹೇಳ್ದೆ, ದಟ್ ಇಸ್ ರಾಂಗ್. ತನ್ಯತೆ, ಓಕೆ, ಅದು ಕೆಮಿಸ್ಟ್ರಿನಲ್ಲಿ ಬರುತ್ತೆ. ತಾಧ್ಯಾತ್ಮತೆ ಅಂತ ಕರೀತಾರೆ. ಓಕೆ, ಉದಾತ್ತೀಕರಣ ಅಂದ್ರೇನು, ಸಮಾಜ ಒಪ್ಪುವ ರೀತಿಯಲ್ಲಿ ಕೆಲಸ ಮಾಡಿ ತೃಪ್ತಿ ಪಟ್ಟಿಕೊಳ್ಳೋದನ್ನ ಉದಾತ್ತೀಕರಣ ಅಂತ ಹೇಳ್ತಾರೆ. ಇನ್ನು ಪ್ರಕ್ಷೇಪಣೆ ಅಂದ್ರೆ ಏನು, ತನ್ನ ತಪ್ಪನ್ನ ಮರೆಮಾಚೋದಕ್ಕೆ ಬೇರೆಯವರನ್ನ ಆರೋಪಿಸಿ ತೃಪ್ತಿ ಪಡುವಂತ ತಂತ್ರವೇ ಪ್ರಕ್ಷೇಪಣೆ. ಓಕೆ, ಪರೀಕ್ಷೆಯಲ್ಲಿ ಕಾಪಿ ಮಾಡುವಾಗ ಸಿಕ್ಕಿ ಹಾಕಿಕೊಂಡಂತ ವಿದ್ಯಾರ್ಥಿ ತಾನೊಬ್ಬನೇ ತಪ್ಪು ಮಾಡಿಲ್ಲ, ಬೇರೆಯವರು ಸಹ ಕಾಪಿ ಮಾಡಿದ್ದಾರೆ ಅಂತ ದೂಷಿಸ್ಬಿಟ್ಟು ಸಮಾಧಾನ ಪಟ್ಕೊಳ್ತಾನಲ್ವಾ, ಅದನ್ನ ಪ್ರಕ್ಷೇಪಣೆ ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ಯಾವ ರೀತಿ ನಿಮ್ಗೆ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್ ಕೊಡ್ತಾರೆ. ಇವಾಗ ನೋಡಿ, ಇದೇ ಡೈರೆಕ್ಟ್ ಕ್ವೆಶನ್ ಏನು, ತನ್ನ ತಪ್ಪನ್ನ ಮರೆಮಾಚಲು ಬೇರೆಯವರನ್ನ ಆರೋಪಿಸಿ ತೃಪ್ತಿ ಪಡುವಂತ ತಂತ್ರ ಯಾವುದು ಅಂತ ಕೇಳ್ತಾರೆ. ದಟ್ ಈಸ್ ಪ್ರಕ್ಷೇಪಣೆ.
ಅನ್ನೋದು ಆನ್ಸರ್ ಆಗಿರ್ಬೇಕು. ಇನ್ನು ಯಾವ ರೀತಿ ಎಲ್ಲ ಪ್ರಶ್ನೆ ಬರುತ್ತೆ ಅಂದ್ರೆ, ಪರೀಕ್ಷೆಯಲ್ಲಿ ಕಾಪಿ ಮಾಡುವಾಗ ಸಿಕ್ಕಿ ಹಾಕಿಕೊಂಡ ವಿದ್ಯಾರ್ಥಿ ತಾನೊಬ್ಬನೇ ತಪ್ಪು ಮಾಡಿಲ್ಲ, ಬೇರೆಯವರೂ ಸಹ ಕಾಪಿ ಮಾಡುತ್ತಾರೆ ಎಂದು ದೂಷಿಸಿ ಸಮಾಧಾನ ಪಟ್ಟುಕೊಳ್ಳುವುದು ಯಾವ ಒಂದು ರಕ್ಷಣಾ ತಂತ್ರಕ್ಕೆ ಉದಾಹರಣೆ ಅಂತ ಕೇಳ್ತಾರೆ. ಓಕೆ, ಯಾವುದು? ಪ್ರಕ್ಷೇಪಣೆ. ಓಕೆ. ತಾಧ್ಯಾತ್ಮ ಮನೋಭಾವನೆ ಏನಿದು? ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳೊಂದಿಗೆ ಗುರುತಿಸಿಕೊಂಡು ತಾನು ತೃಪ್ತಿ ಪಟ್ಟುಕೊಳ್ಳುವುದು. ಈಗ ಉನ್ನತ ಅಧಿಕಾರಿಯೊಬ್ಬನ ಪರಿಚಯವಿಲ್ಲದಿದ್ರೂ ಕೂಡ ಸಿಕ್ಕ ಸಂದರ್ಭದಲ್ಲಿ ಅವರ ಹೆಸರನ್ನು ಹೇಳಿ ನಮ್ಮವರು ಎಂದು ಹೇಳಿ ಖುಷಿ ಪಡುವುದು. ಓಕೆ, ಇದನ್ನ ನಾವೇನ್ ಹೇಳ್ತೀವಿ? ತಾಧ್ಯಾತ್ಮ ಮನೋಭಾವನೆ ಅಂತ ಹೇಳ್ತೀವಿ. ಇನ್ನು ಪರಿಹಾರ ಅಂತ ಬಂದಾಗ ನೋಡಿ, ಒಂದು ಕ್ಷೇತ್ರದಲ್ಲಿ ಅಪಯಶಸ್ಸು ದೊರೆತ್ರೆ ಇನ್ನೊಂದು ಕ್ಷೇತ್ರದಲ್ಲಿ ಅದನ್ನ ಸಾಧನೆ ಮಾಡಿ ಮನೋ ನೆಮ್ಮದಿಯನ್ನ ಪಡೆದುಕೊಳ್ಳೋದು. ಏನು? ಒಂದು ಕ್ಷೇತ್ರದಲ್ಲಿ ನಮ್ಗೆ ಯಶಸ್ಸು ಸಿಗ್ಲಿಲ್ಲ ಅಂತ ಅಂದಾಗ ಇನ್ನೊಂದು ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡೋದು. ಈಗ ನೋಡಿ, ಇದಕ್ಕೆ ಪರಿಹಾರ ಅಂದ್ರೆ ಏನು? ಈಗ ಓದಿನಲ್ಲಿ ಅಂದ್ರೆ ಇವಾಗ ಶಿಕ್ಷಣ ಕ್ಷೇತ್ರ ಹೌದಲ್ವಾ? ಈಗ ನೋಡಿ, ಅಲ್ಲಿ ಮಗು ಏನ್ ಮಾಡ್ತಾ ಇದ್ದಾನೆ, ಒಬ್ಬ ಹುಡುಗ ಏನ್ ಮಾಡ್ತಾನೆ, ಓದಿನಲ್ಲಿ ತುಂಬಾ ಹಿಂದಿದ್ದಾನೆ, ಆದ್ರೆ ಅವನು ಕ್ರೀಡೆಯಲ್ಲಿ ತುಂಬಾ ಚೆನ್ನಾಗಿ, ಆ ಒಂದು ಕ್ಷೇತ್ರದಲ್ಲಿ ಅವನು ತುಂಬಾ ಚೆನ್ನಾಗಿ ಗುರ್ತಿಸ್ಕೊಂಡು ಇವಾಗ ಏನಂತಾರೆ ಅಂದ್ರೆ ಅಲ್ಲಿ ಗುರ್ತಿಸ್ಕೊಂಡು ಸಾಧನೆಯನ್ನ ಮಾಡುವಂಥದ್ದು. ಓಕೆ, ಇನ್ನು ನಾವು ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಟಾಪಿಕ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಮಾರ್ಗದರ್ಶನ, ಓಕೆ, ಸಮೂಹ ಗತಿಶಾಸ್ತ್ರ, ಇವುಗಳ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.